ಬೆಂಗಳೂರು ಮೈಸೂರು ದಶಪಥದಲ್ಲಿ 3-4 ವರ್ಷಗಳಿಂದ ವಾಹನ ಸವಾರರು ಓಡಾಡ್ತಾ ಇದ್ದಾರೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇದ್ದು ಟೋಲ್ ದರ ನಿಗದಿಪಡಿಸಲಾಗಿತ್ತು. ಇದು ಜನರ ಆಕ್ರೋಶಕ್ಕೂ ಸಹ ಕಾರಣ ಆಗಿತ್ತು. ಆದರೆ ಈಗ ಮತ್ತೊಮ್ಮೆ ಟೋಲ್ ದರ ಹೆಚ್ಚಿಸಲಾಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿ ಟೋಲ್ ದರ 10 ರೂಪಾಯಿಂದ 50 ರೂಪಾಯಿಗೆ ಜಾಸ್ತಿ ಮಾಡಲಾಗಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗೆ ಪದೇ ಪದೇ ಟೋಲನ್ನು ಜಾಸ್ತಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಆದೇಶವನ್ನು ಜನರು ಖಂಡಿಸಿದ್ದಾರೆ. ದಶಪಥದ ಹೆದ್ದಾರಿಯಾಗಿ ಬೆಂಗಳೂರು ಮೈಸೂರು ವಾಹನ ಸವಾರರಿಗೆ ಒಂದಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು ಕೂಡ ಇವರು ಮತ್ತೆ ಬರೆ ಎಳೆಯುವ ಪ್ರಯತ್ನ, ದಟ್ ಈಸ್ ದರ ಏರಿಕೆ. ಹೆದ್ದಾರಿ ನಿರ್ಮಾಣವಾಗಿ 3-4 ವರ್ಷಗಳ ಕಳೆದರೂ ಸಹ ಇನ್ನು ಸರ್ವಿಸ್ ರಸ್ತೆನೇ ಸರಿಯಾಗಿ ಇವರು ನಿರ್ವಹಣೆ ಮಾಡಿಲ್ಲ. ಅಂಥದ್ರಲ್ಲಿ ತಿಂಗಳಿಗೊಂದು ಸಲ 2 ತಿಂಗಳಿಗೆ 3 ಸಲ ಇವರು ಟೋಲ್ ದರವನ್ನು ಏರಿಕೆ ಮಾಡ್ಕೊಂಡು ಹೋದರೆ ಹೆಂಗೆ ಅನ್ನುವ ಪ್ರಶ್ನೆ ಇದೆ. ಎಲ್ಲೆಂದರಲ್ಲಿ ಹಂಸ ಹಾಕಿದ್ದಾರೆ, ಸ್ಪೀಡ್ ಬ್ರೇಕರ್ಗಳನ್ನ ಹಾಕಿದ್ದಾರೆ. ಎಲ್ಲಿ ಗೊತ್ತಾ? ಸರ್ವಿಸ್ ರಸ್ತೆಯಲ್ಲಿ ಬಿದ್ದರು ಅಂದರೆ ಮುಖಾಮುಖಿ ಗೊತ್ತಾಗಲ್ಲ, ಹಂಗೆ ಹೊಡೆದು ಹೋಗುತ್ತೆ. ಆ ರೀತಿಯಾಗಿ ಇದೆ ಹಂಸಗಳು. ಆ್ಯಕ್ಚುಲಿ ನೀವು ಬೆಂಗಳೂರು ಮೈಸೂರು ಹೈವೇದಲ್ಲಿ ಹೋದರೆ, ಅದರಲ್ಲೂ ಸರ್ವಿಸ್ ರಸ್ತೆಯಲ್ಲಿ ಹೋದರೆ ನಿಮಗೆ ಅದರ ಅನುಭವ ಆಗುತ್ತೆ ವೀಕ್ಷಕರೇ. ಸೊ ಈ ರೀತಿಗೆ ಹಲವು ಸಮಸ್ಯೆಗಳಿದ್ದಾವೆ. ಮಾತಾಡೋ ಬೇಂಗಿದೆ ಗೊತ್ತಾ? ಏನೋ ದಬ್ಬಾಳಿಕೆ ಮಾಡೋ ಮಾತಾಡ್ತಿದ್ರು ನೀವು. ಹೌದಾ? ಡಬಲ್ ಗೇಮ್ ಇದು? ಡಬಲ್ ಗೇಮ್ ಅಲ್ಲ, ನಿಮ್ ವಯಸ್ಸು ರೈಸು ಏನ್ ರೇಟ್ ಜಾಸ್ತಿ ಇದೆ ಅದನ್ನ ಹೇಳಕ್ಕೆ ಡಬಲ್ ಗೇಮಾ? ಅವಾಗಿಂದ ಏನ್ ಮಾತಾಡ್ತಿದ್ರು ಹೇಳಿ. ಕೊಡ್ಲೇಬೇಕು ಅಂತಲ್ಲ, ಕೊಡ್ಲೇಬೇಕು ಅಂತಲ್ಲ, ಹೇಳಿ. ನಾವು ಹೆಂಗ್ ಬೇಕಂತಲ್ಲ, ಏನ್ ರೇಟ್ ಇದೆ ಅದನ್ನ ಹೇಳಿ. ಯಾರ್ ಪರ್ಮಿಷನ್ ತಗೋಬೇಕು? ಯಾರ್ ಪರ್ಮಿಷನ್ ತಗೋಬೇಕು? ಏನ್ ಪರ್ಮಿಷನ್ ತಗೋಬೇಕು? ಏನ್ ಪರ್ಮಿಷನ್ ತಗೋಬೇಕು? ಅಲ್ಲ, ಪರ್ಮಿಷನ್ ಏನ್ ತಗೋಬೇಕು? ಇಲ್ಲಿ ಕೊಡಲ್ವಾ? ನೀವು ಕೊಡಲ್ವಾ? ಸಂಬಂಧಪಟ್ಟವ್ರು ಯಾರು ಇದಾರ ಇಲ್ಲಿ? ಇಲ್ಲಿ ಯಾರು ಇಲ್ವಾ? ಸಂಬಂಧಪಟ್ಟವ್ರು ಇಲ್ಲಿ ಯಾರು ಇಲ್ವಾ? ಇಲ್ಲಿ ನಾವು ನೋಟಿಸ್ ಮಾಡಾಕ್ತೀವಿ ಅಷ್ಟೇ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ತಗೊಳ್ಳಿ ಅಂತ ಹೇಳ್ತೀರಿ ಸರ್. ಇಲ್ಲಿ ಕೊಡೋರು ಯಾರು ಇಲ್ವಾ? ಏನು ನಮ್ಮ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ದಿನೇ ಒಂದು ವಾಹನ ಸಂಚಾರದವರಿಗೆ ಒಂದು ಹಣವನ್ನ ಒಂದು ವಸೂಲಿ ಜಾಸ್ತಿ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಮತ್ತು ವಾಹನ ಸಂಚಾರದವರಿಗೆ ತುಂಬಾ ಹೊರೆಯಾಗುತ್ತೆ. ಮತ್ತೆ ಕೇಂದ್ರ ಸರ್ಕಾರದವರು ಸಹ ಸರ್ವಿಸ್ ಒಂದು ರಿಪೇರಿ ಮಾಡಿಕೊಡ್ಬೇಕು. ಮತ್ತೆ ಅಲ್ಲಿ ಹಾಕಂತ ಸಿಮೆಂಟ್ ಬ್ಯಾರಿಗೇಡ್ ಹಾಕೋದ್ರಿಂದ ನಮ್ಮ ಸಾಮಾನ್ಯ ಜನಗಳಿಗೆ ಮತ್ತು ಸ್ಥಳೀಯರಿಗೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ದಯವಿಟ್ಟು ಮೊದಲನೇದಾಗಿ ಆ ಸಿಮೆಂಟ್ ಏನು ಬ್ಯಾರಿಗೇಡ್ ಹಾಕಿದ್ರಾ ಅದನ್ನ ತೆರವುಗೊಳಿಸಿ ಸ್ಥಳೀಯರಿಗೆ ನೀವು ಒಂದು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಕೇಂದ್ರ ಸರ್ಕಾರದಲ್ಲ ಒಂದು ನಿಯಮ ಇದೆ. ಆದ್ರೆ ನೀವು ಯಾವುದೇ ನಿಯಮನ ಗಾಳಿಪಟ ಮಾಡಿ ತೂರಿ ಈಗಿನ ಒಂದು ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟು ಇವತ್ತು ಟೋಲ್ನ ನಡೆಸುವಂತ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಸಂಚಾರದ ಏನು ವಾಹನ ಸಂಚಾರದವರು ಇದ್ದಾರೆ ಅವ್ರಿಗೆ ಹಣನ ದಿನ ಏರ್ಸರಿಂದ ಹೊರೆ ಆಗ್ತಾ ಇದೆ. ಮತ್ತು ಏನು ಸಿಮೆಂಟ್ ಬ್ಯಾರಿಕೇಡ್ ಹಾಕಿದಿರಾ ಅದನ್ನ ತಕ್ಷಣವಾಗಿ ತೆರವುಗೊಳಿಸಬೇಕು. ಇಲ್ದಿದ್ರೆ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ರೈತಾಪಿ ಜನಗಳಿಂದ ಟೋಲ್ಗೆ ಮುಖ್ಯ ಆಗಬೇಕಾಗುತ್ತೆ ಮತ್ತು ಉಗ್ರ ಹೋರಾಟ ನಡೆಸಬೇಕಂತ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ನೋಡಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಪ್ರಯಾಣಿಕರು ತುಂಬ ವಿರೋಧವನ್ನು ವ್ಯಕ್ತಪಡಿಸಿದ್ರೆ. ಹಾಗಾದರೆ ವೀಕ್ಷಕರೇ, ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಕಾರುಗಳ ಪ್ರವೇಶ ಶುಲ್ಕ 355ರಿಂದ 370 ರೂಪಾಯಿಗೆ ಜಾಸ್ತಿ ಆಗ್ತಾ ಇದೆ. ಕಾರುಗಳದು 355ರಿಂದ 370 ರೂಪಾಯಿಗೆ ದರ ಜಾಸ್ತಿ ಆಗ್ತಾ ಇದೆ. 2 ಟೋಲ್ ಬರುತ್ತೆ ವೀಕ್ಷಕರೇ, ಬೆಂಗಳೂರು ಟು ಮೈಸೂರು, ಕಣಿಮಿಣಿಕೆ ಮತ್ತು ಶೇಷಗಿರಿ ಪ್ಲಾಜಾ. ಸೊ 2 ಕಡೆ 170ರಿಂದ 185ಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗೆ ಗಣಂಗೂರು ಪ್ಲಾಜಾ ಕಾರುಗಳ ಪ್ರವೇಶ ಶುಲ್ಕ 175ರಿಂದ 185ಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ. 10 ರೂಪಾಯಿ ಶುಲ್ಕ ಜಾಸ್ತಿ ಆಗ್ತಾ ಇದೆ. ಲಘು ವಾಣಿಜ್ಯ ವಾಹನ ಮಿನಿ ಬಸ್ಗಳ ಸಂಚಾರ ದುಬಾರಿ ಆಗ್ತಿದೆ, ಅಂದರೆ ಲೈಟ್ ವೆಹಿಕಲ್ಸ್ದು. ಸೊ ಒಂದು ಕಡೆಯ ಸಂಚಾರಕ್ಕೆ 295, ದ್ವಿಮುಖ ಸಂಚಾರಕ್ಕೆ 2 ಸೈಡ್ಗೆ 445 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಆಮೇಲೆ ಟ್ರಕ್ಕು ಬಸ್ಗೆ ಒಂದು ಕಡೆಗೆ 620 ರೂಪಾಯಿ, ಒಂದು ಕಡೆಗೆ 620, 2 ಕಡೆಗೆ 930 ರೂಪಾಯಿ, 930 ರೂಪಾಯಿನ ಜಾಸ್ತಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಸಹಜವಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ರಾಜ್ಯದ ಪ್ರಮುಖ ಹೆದ್ದಾರಿಗಳು, ಬರೀ ಬೆಂಗಳೂರು ಟು ಮೈಸೂರು ಮಾತ್ರ ಅಲ್ಲ, ರಾಜ್ಯದ ಪ್ರಮುಖ ಹೆದ್ದಾರಿಗಳಲ್ಲೂ ಅದೇ ರೀತಿಯಾಗಿ ಶುಲ್ಕವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ ನೋಡಿ. ಈ 5 ತಿಂಗಳ ಅಂತರದಲ್ಲಿ 2ನೇ ಬಾರಿಗೆ ಟೋಲ್ ದರ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಯೂಶ್ವಲಿ ಈ ಹಿಂದೆ ಹೆಂಗಾಗ್ತಿತ್ತು ಅಂದರೆ ವರ್ಷಾನುಗಟ್ಟಲೆ ತಗಲ್ತಾ ಇತ್ತು. ಬಟ್ ಈಗ ಹಂಗಿಲ್ಲ, 5 ತಿಂಗಳ ಅಂತರದಲ್ಲಿ 2 ಸಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅನ್ನುವ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆ 500 ರೂಪಾಯಿ ತಲುಪಿರ್ತಕ್ಕಂಥದ್ದು ಕಾರುಗಳ ದ್ವಿಮುಖ ಸಂಚಾರ. ಬೆಂಗಳೂರು ಟು ಮೈಸೂರಿಗೆ ಹೋಗಿ ಮತ್ತೆ ಮೈಸೂರು ಟು ಬೆಂಗಳೂರಿಗೆ ಬರಬೇಕಂದ್ರೆ 500 ರೂಪಾಯಿ ಅಂತೆ ನೋಡಿ. 500 ರೂಪಾಯಿ ಬಹುಶಃ ನೀವು ಫ್ಯೂಯಲ್ ಹಾಕಿಸ್ಕೊಂಡ್ರೆ ಅಷ್ಟಾಗಲ್ಲ ಅಂತ ಅನಿಸುತ್ತೇನೋ. ಇದರ ಜೊತೆಗೆ ರಾಜ್ಯದ ಪ್ರಮುಖ ಟೋಲ್ಗಳ ಸಂಖ್ಯೆಯೂ ಸಹ ಅದೇ ರೀತಿಯಾಗಿ ಇದೆ. ಸೊ
ಗಾಡಿಯ ಪೆಟ್ರೋಲ್ ಅಥವಾ ಡೀಸೆಲ್ಗಿಂತಲೂ ಟೋಲ್ ದರ ಜಾಸ್ತಿ ಆಗ್ತಿದೆ. ದ್ವಿಮುಖ 2 ಸೈಡ್ಗೆ 500 ರೂಪಾಯಿ ಇದೆ ಕಾರ್ಗೆ ಅನ್ನೋದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮತ್ತು ಬೆಂಗಳೂರು ಹೈದರಾಬಾದ್, ಹಾಗೆ ಬೆಂಗಳೂರು ಟು ನೆಲಮಂಗಲ ಟೋಲ್ ಪ್ಲಾಜಾಗಳಲ್ಲೂ ಸಹ ನೂತನ ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಬೆಂಗಳೂರನ್ನು ಸಂಪರ್ಕ ಮಾಡುವಂಥ ಅಷ್ಟೂ ದಿಕ್ಕುಗಳಲ್ಲೂ ಸಹ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.